ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಎಲ್ಲಿ ಬಂದಿದ್ದೀನಿ ಅಂದರೆ ಮನೇಲಿ ನೀರೇ ಇಲ್ಲ. ಕರೆಂಟ್ ಯಾವಾಗ ಬಂದಿದೆ, ಬಟ್ ಆದರೆ ಪ್ರಾಬ್ಲಮ್ ಏನಂದರೆ ಬಾವಿಯಲ್ಲಿ ನೀರಿಲ್ಲ. ಸೊ ಇಲ್ಲಿ ಆನ್ ಮಾಡಿ ಇಲ್ಲೇ ನಿಂತ್ಕೋಬೇಕು. ನೀರು ಈ ಕಡೆ ಹೋಗುತ್ತೆ, ಹೋಯ್ತಾ ಇದೆ ನೋಡೋಣ. ಸೊ ಇಲ್ಲೇ ನಿಂತ್ಕೋಬೇಕು, ಇಲ್ಲ ಅಂದರೆ ಅದು ನೀರು ತುಂಬೋದಿಲ್ಲ. ಏನಾಗುತ್ತೆ ಅಂದರೆ ಬಾವಿಯಲ್ಲೇ ನೀರಿಲ್ಲ, ಸೊ ಇಲ್ಲಿ ಸೌಂಡ್ ಆಗುತ್ತೆ. ಆ ಸೌಂಡ್ ಆಗುವಾಗ ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಕಷ್ಟ ಇದೆ. ಸ್ವಲ್ಪ ಬರ್ತಾ ಇರುತ್ತೆ. ಸೊ ಸ್ವಲ್ಪನೇ ಟ್ಯಾಂಕ್ ಫುಲ್ಲೇ ಮಾಡೋಕ್ಕಾಗಲ್ಲ. ಟ್ಯಾಂಕ್ ಒಂದು ಸ್ವಲ್ಪ ಫಿಲ್ ಆದಂಗೆ ಆಫ್ ಮಾಡಬೇಕು. ಅದಕ್ಕೆ ದಿನಕ್ಕೂ ಒಂದು ಸಲ ಅಂತೂ ಬಿಡಲೇಬೇಕು. ಇಲ್ಲ ನಾವು ಒಂದು 3 ಡೇಸ್ 4 ಡೇಸ್ಗೆ ಒಂದು ಸಲ ಬಿಡೋರು. ಇವಾಗ ಡೈಲಿ ಒನ್ಸು ಇಲ್ಲ ಟ್ವೈಸು, ಒಂದು ಸಲ ಇಲ್ಲ 2 ಸಲ ಬಿಡಲೇಬೇಕಾಗುತ್ತೆ. ಮರ ಎಳೆದಾಕಿದ್ದಾರೆ, ಎಲ್ಲಿ ತಗೊಂಡೋಗ್ತಾರೋ ಒಂದೂ ಗೊತ್ತಿಲ್ಲ. ಮನೇಲಿ ಇವಾಗ ಅಣ್ಣ ತಮ್ಮ ಇಬ್ಬರು ಇದ್ದಾರೆ, ಅಮ್ಮ ಹೊರಗಡೆ ಹೋಗಿದ್ದಾರೆ. ಸೊ ಜಾಸ್ತಿ ವ್ಲಾಗ್ ಮಾಡಬೇಕು ನಾನು, ಸುಮ್ಮನೆ ಸ್ವಲ್ಪ ಕಮ್ಮಿ ಅಂತ ಮಾಡಿ. ಈ ವ್ಲಾಗ್ ಏನಿದ್ರು ನಾನು ಇವತ್ತು ಅಪ್ಲೋಡ್ ಮಾಡಲ್ಲ ಅಲ್ವಾ, ನಾಳೆ ಸ್ವಲ್ಪ ದೊಡ್ಡ ವ್ಲಾಗ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ. 20-30 ಮಿನಿಟ್ಸ್ ವ್ಲಾಗೆಲ್ಲ ನಾನು ಇದುವರೆಗೆ ಅಪ್ಲೋಡ್ ಮಾಡಿದ್ದು ಯೋಚನೆ ಇಲ್ಲ. ಜಾಸ್ತಿ ಅಂದರೆ 28 ಮಿನಿಟ್ಸ್ ಯಾವುದೊಂದು ಇದೆ. ಅದು ಏನಾಗಿದೆ ಅಂದರೆ ಎಡಿಟಿಂಗಲ್ಲಿ ಮಿಸ್ಟೇಕ್ ಆಗಿರೋದಷ್ಟೇ. ಅದು ಅಂದರೆ ಎಡಿಟಿಂಗೆಲ್ಲ ಮಾಡಾದ್ಮೇಲೆ ಕಂಪ್ಲೀಟ್ ಏನೋ ಡಾಟಾ ಕ್ಲಿಯರ್ ಏನೋ ಆಗಿಬಿಟ್ಟಿದೆ. ಅದು ಎಡಿಟಿಂಗ್ ಆ್ಯಪಲ್ಲೇ ಇಲ್ಲ. ಸೊ ನಾನು 30 ಮಿನಿಟ್ಸ್ ವೀಡಿಯೋನ ಎಡಿಟಿಂಗೆಲ್ಲ ಮಾಡಿ 14 ಮಿನಿಟ್ಸ್ ಮಾಡಿದೆ. ಸೊ ಅದೆಲ್ಲ ಸ್ಟೋರಿ ಹೇಳ್ಬಿಟ್ಟಿದ್ದೀನಿ. ಸೊ 14 ಮಿನಿಟ್ಸ್ ಆಗಿದೆ, ಮತ್ತೆ ನೋಡ್ತೀನಿ, ಮತ್ತೆ 28 ಮಿನಿಟ್ಸ್ ಆಯಿತು. ಮತ್ತು ನನ್ನ ಹತ್ರ ಟೈಮು ಇರಲಿಲ್ಲ, ಅವತ್ತು ಅಷ್ಟೇ ಹಂಗೆ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನೋಡೋಣ, ಒಂದು 30 ಮಿನಿಟ್ಸ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಷ್ಟು ಇದರಲ್ಲಿ ಕೆಪಾಸಿಟಿ ಇದೆಯಾ ನಮ್ಮ ಗೋಪುರದಲ್ಲಂತೂ 1 ಅವರ್ ಅಂತೂ ಆರಾಮಾಗಿ ಶೂಟ್ ಮಾಡ್ಬೋದು. ಇಲ್ಲಿ ಯಾವುದೊಂದು ಪಕ್ಷಿ ಇದೆ, ಪಕ್ಷಿ ಹಾರಾಡಲಿ. ಸೊ ಜಾಸ್ತಿ ಇನ್ನೊಂದು ಏನಂದರೆ, ನಾನು ಕೆಲವೊಂದು ಬೇರೆ ವೀಡಿಯೋಸು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಕೊನೆಯ ದಿನ ಮನೆಯಲ್ಲಿರೋದು ನಾನು. ಇವತ್ತು ಅದೆಲ್ಲ ಮಾಡೋಣ ಅಂತ ಅನಿಸ್ತಿದೆ. ಇವತ್ತುವರೆಗೂ 7 ಡೇಸ್, ಲಾಸ್ಟ್ 7 ಡೇಸಿಂದ ಇಲ್ಲಿದ್ದೀನಿ. ಇವತ್ತು ಇದು ಸೇರಿಸಿ 8ನೇ ದಿನ. ಇಷ್ಟು ದಿನ ಏನೂ ಮಾಡಲಿಲ್ಲ. ಸ್ಟಾರ್ಟಿಂಗ್ 3 ಡೇಸ್ ಬಿಟ್ಬಿಡ್ತೀನಿ. ಸೊ ಮ್ಯಾಚ್ ಅಂತ ಸೊ ಆ ಕಡೆ ಹೋಗ್ಬಿಟ್ಟಿದ್ವಿ. ಬಾಕಿ ಎಲ್ಲ ದಿನ ನಮ್ಮ ಮನೇಲೇ ಇದ್ದಿದ್ದು. ಅಷ್ಟು ದಿನ ನಾನೇನು ಮಾಡಲಿಲ್ಲ. ಇವತ್ತು ನೋಡಿದ್ರೆ ಇವತ್ತೇನಾದ್ರು ಮಾಡೋಣ ಅಂತ ಅನಿಸ್ತಾ ಇದೆ. ಏನು ಹೇಳ್ತೀರಿ ಇದಕ್ಕೆ ಅಲ್ವಾ? ಚೆನ್ನಾಗಿದೆಯವು, ಚೆನ್ನಾಗಿದೆ. ಬನ್ನಿ, ಇನ್ನೆಷ್ಟೊತ್ತು ಬರುತ್ತೋ ಗೊತ್ತಿಲ್ಲ. ಕರೆಂಟ್ ಇದೆಯಾ ಫಸ್ಟ್ ಆಫ್ ಆಲು? ಕರೆಂಟೇ ಹೋದಂಗೆ ಕಾಣಿಸ್ತಿದೆಯಲ್ಲಪ್ಪ. ಕರೆಂಟ್ ಇದೆ ನೋಡಿ. ಇದೇ ಇವಾಗ 3 ನಿಮಿಷ ಆಗಿಬಿಟ್ಟಿದೆ. ಮತ್ತೆ ಸಿಗ್ತೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಸೌಂಡ್ ಕೇಳಿಸ್ತಾ ಇದೆಯಾ? ಅಬ್ಸರ್ವ್ ಮಾಡಿ. ಫುಲ್ ಖಾಲಿ. ಆಫ್ ಮಾಡೋಣ ಬನ್ನಿ. ಸ್ವಲ್ಪ ಸಿಕ್ಕಿದೆ, ಇನ್ನೇನು ಮಾಡೋದು. ಒಂದು ಮಳೆ ಹೊಡಿಬೇಕು ಅಂದ್ರೇ ತುಂಬೋದು. ಲೆಟ್ಸ್ ಗೋ. ಬ್ರೇಕ್ಫಾಸ್ಟಲ್ಲಿದೆ ಕಡುಬು. ಇದಕ್ಕೆ ಏನು ಹೇಳ್ತಾರೆ ನನಗೂ ಗೊತ್ತಿಲ್ಲ, ನೋಡ್ಕೊಬಿಡಿ. ಕಡುಬು ಅಂತಾರೆ, ಕಡುಬು. ಇನ್ನೂ ಇರೋದೆಲ್ಲ ಸಾಂಬಾರು ಇರೋದೆಲ್ಲ ಹಾಕೊಬಿಡ್ತೀನಿ. ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ. ಗೈಸ್, ಇಲ್ಲಿ ನೋಡಿದ್ರೆ ಹಾವು ಇದೆ ಆಯಿತಾ. ಹಾವು ಆದ್ರೆ ನಿಮಗೆ ಕಾಣಿಸಲ್ಲ. ಸ್ವಲ್ಪ ಹತ್ರ ಹೋಗಿ ನೋಡೋಣ. ಇಲ್ಲಿ ಕಾಣಿಸ್ತಿದೆಯಾ? ಸೊ ತುಂಬ ಕಣ್ಣು ಶಾರ್ಪ್ ಇದ್ದರೆ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಕಾಣಿಸಿಲ್ಲ. ಅದು ಸ್ವಲ್ಪ ಮೂವ್ ಆಗ್ತಾಯಿದೆ. ನಿಮಗೆ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡದೆ ಗೊತ್ತಾಗುತ್ತೆ. ಅದು ಕ್ಯಾರೆ ಅಂತ ಹೇಳ್ತಿದ್ದಾರಪ್ಪ. ಬೇಕಾದರೆ ಅದನ್ನ ಮುಟ್ಲುಬೋದು, ಅಂಥ ರಿಸ್ಕೆಲ್ಲ ಬೇಡ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅದು ಸ್ವಲ್ಪ ಹೊರಗಡೆ ಬರಲಿ. ಹೊರಗಡೆ ಬಂದರೆ ತೋರಿಸ್ತೀನಿ. ಅದು ಮರ ಕತ್ತ ಇತ್ತು, ಮತ್ತು ಈ ಕಾಫಿ ಗಿಡಕ್ಕೆ ಹಿಡಿದ್ಬಿಡ್ತು. ಇದರೊಳಗೆ ಒಳಗ್ಬಿಡ್ತು, ಅಂಚೆ ಒಳಗಡೆ. ಹಿಂಗೆ ಕಾಣಿಸಲ್ಲ ಬಿಡೋದು. ಅದಿನ್ನು ಸದ್ಯಕ್ಕೆ ಹೊರಗಡೆ ಬರೋಲ್ಲ, ನಮ್ಮನ್ನ ಕಂಡಿರೋದಲ್ವ. ಫ್ರೀ ಫೈರ್ ಆಡ್ತಾ ಕೂತಿದ್ದೀನಿ ಇಲ್ಲಿ. ಇವಾಗ ಹಸುಗಳನ್ನ ಇಲ್ಲಿ ಕರ್ಕೊಂಡು ಬರಬೇಕು ನೀರು ಕುಡ್ಸೋಕ್ಕೆ. ಹೌದಾ? ಬಾವಿಯಲ್ಲಿ ನೀರು ನಮಗೆ ಕುಡಿಯೋಕ್ಕಿಲ್ಲ. ಇವಾಗ ತುಂಬ ದೊಡ್ಡ ಕಷ್ಟ ಬಂದಿದೆ. 15 ದಿನದಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. 15ರಿಂದ 20 ದಿನ ಇವಾಗ ನೀರು ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು. ಆವಾಗಷ್ಟೇ ನೀರು ತಲುಪತ್ತೆ.
ಪೇಷಂಟ್ ಇನ್ನೂ ಪೇಷಂಟ್ ಆಗಿದ್ದಾನೆ ಗೈಸ್. ಆ ಮರದಲ್ಲಿ ನಿಮಗೆ ಹುಳಿ ಕಾಣಿಸ್ತಾ ಇದೆಯಾ? ಸೊ ಸಣ್ಣ ಸಣ್ಣದಾಗಿ ಹುಳಿ ಆಗಿದೆ. ಸೊ ಅದು ಆದರೆ ಫುಲ್ ದೊಡ್ಡದಾದ್ಮೇಲೆ ನೋಡೋಣ ಸಿಗತ್ತಾ ಅಂತ ಡೌಟೇ. ಯಾಕಂದರೆ ಅದಾಗೋ ಟೈಮಲ್ಲಿ ಯಾರಾದರೂ ಕುಯ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಲಾಸ್ಟ್ ಟೈಮು ನೋಡಿ ಸಿಗಲಿಲ್ಲ. ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹಣ್ಣು ಆಗಲಿ ಅಂತ. ಸೊ ದಪ್ಪ ಮಡಗಿತ್ತು, ನೋಡ್ತೀವಿ. ದಪ್ಪ ಮಡಗಕ್ಕೆ ಬಿಟ್ಟರೆ ಸಣ್ಣ ಆಗೋಕ್ಕಿಂತ ಒಂದು ಸ್ವಲ್ಪ ದಿನ ಮುಂಚೆ ಕುಯ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಮಗೂ ಸಿಗಲಿಲ್ಲ, ಯಾರಿಗೂ ಸಿಗಲಿಲ್ಲ. ಚಿಂಟು ಇಲ್ಲಿ ತೋಟದಲ್ಲಿ ಆಟ ಆಡ್ತಾವನೆ ಆಟ. ಇವಾಗ ಹಸುಗಳನ್ನ ಕರ್ಕೊಂಡು ಬರೋದಕ್ಕೆ ಅಂದರೆ ಇಲ್ಲಿಗೆ ಕರ್ಕೊಂಡು ಬರಬೇಕು. ಅದಕ್ಕೆ ಇವಾಗ ಹೋಗೋಣ ಬನ್ನಿ. ನೀರು ಇಲ್ಲಿಗೆ ಕರ್ಕೊಂಡು ಹೌದು, ಇಲ್ಲಿಗೆ ಕರ್ಕೊಂಡು ಬರ್ಬೋದು. ಇವನು ಬರ್ತಾನೆ ಕರ್ಕೊಂಡು ಬರೋದಕ್ಕೆ ಹಸುಗಳನ್ನ. ಇವನಿದ್ರೇ ಬೆಸ್ಟ್ ಗೈಸ್. ಇವಾಗ ಇದು ಅಪ್ಡೇಟ್ ನೋಡ್ಕೊಳ್ಳಿ ಜಸ್ಟ್ ಹೆಂಗಿದೆ ಅಂತ. ಸ್ವಲ್ಪ ದಿನ ಆದಮೇಲೆ ಮತ್ತೆ ತೋರಿಸ್ತೀನಿ. ಫುಲ್ ದಪ್ಪ ಇರ್ತದೆ. ಫುಲ್ಲು ಮರದಲ್ಲಿ ತುಂಬೋಗಿರುತ್ತೆ. ಆ ಕಣಕ್ಕೆ ನೀನೇ ಇಪ್ಪಲೆ. ಹಾಂ, ಒಂದು ಇಲ್ಲೇ ಇದೆ, ಇನ್ನೊಂದು ಕಪ್ಪೋಸಲ್ಲಿ ಮಲ್ಕೊಂಡಿದೆ. ಚಿಕ್ಕವನು ಓಡ್ಬಿಟ್ಟವನು, ಎಲ್ಲೋಗವನೇ ಗೊತ್ತಿಲ್ಲ. ಅವನ ಕರ್ಕೊಂಡು ಬರೋದು ದೊಡ್ಡ ಕೆಲಸನೇ ಬಿಡಿ. ಇವಳು ಇಲ್ಲೇ ಮೇಯ್ತಾನಿದ್ದಾಳೆ, ಇನ್ನೊಬ್ಳು ಅದ್ರೊಳಗಡೆ ಇದ್ದಾಳೆ. ಇವನು ಆಟ ನೋಡಿ ಗೈಸ್ ಒಂದ್ಸಲ. ಏನು ತಿಂದು ಬನ್ನಿ ಗೊತ್ತಿದ್ದಿಲ್ಲ. ಬಟ್ರು ಊಟ ಗೈಸ್. ಇವನು ಇವಾಗ ಕೂತ್ಕೊಂಡಿದ್ದ. ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಇದು ನಿಂತ್ಬಿಟ್ಟಿರ್ತಾನೆ, ಇಲ್ಲಾಂದರೆ ಎನರ್ಜಿ ಇಲ್ಲದ ಥರ ಹಿಂಗೆ ಕೂತ್ಕೊಬಿಟ್ಟಿರ್ತಾನೆ. ಯಾರಿಗೋ ನೀನೇ ಇವಾಗ ಜಸ್ಟ್ ಇಲ್ಲಿ ಕೂತ್ಕೊಂಡಿದ್ದ. ವೀಡಿಯೋ ಕ್ಯಾಮರಾ ಹಿಂಗೆ ತೆಗಿಯೋಷ್ಟರಲ್ಲಿ ಚಡಕ್ ಅಂತ ಎದ್ಬಿಟ್ಟಿದ್ದಾನೆ ನೋಡಿ. ಅವ್ನ ಮುಖದಲ್ಲಿ ಇಬ್ಬರು ನಗುವಿಂದ ನಿಮಗೆ ಗೊತ್ತಾಗುತ್ತೆ ರಿಯಾಲಿಟಿ. ಸುಳ್ಳು ಹೇಳಿದ್ರೆ ಮಕ್ಕಳಿರಿ ಸರ್ ಅಂತ. ಮುಖನೇ ಸರಿಯಾಗಿ ಕಾಣಿಸ್ತಿಲ್ವಲ್ಲ ಗೈಸ್. ನೆನ್ನೆ ತಂದಿರೋ ಮಾವಿನಕಾಯಿ ತಿನ್ನಲೇ ಇಲ್ಲ. ನಾನು ಮಾತ್ರ ಚೆನ್ನಾಗಿ ಉಪ್ಪಿನಕಾಯಿ ಹಾಕೊಂಡು ತಿಂದೆ. ಇವನಿಗೇನು ತಿನ್ನೋಕ್ಕಾಗಲ್ಲ. ಇವೊಂದು ಏನು ಹೇಳೋದು, ಗಂಟ್ಲು ಎಫೆಕ್ಟ್ಲೆಸ್ ಆಗಿಬಿಟ್ಟಿದೆ. ಹಾಂ, ನೀವು ಇಷ್ಟೊತ್ತು ಆ ಬ್ಲ್ಯಾಕ್ ಎಲ್ಲಿಂದ ಹುಡುಕ್ತಾ ಇದ್ದೀರಾ ನೋಡಿ, ಇವಾಗ ಅಲ್ಲಿದೆ. ಸೊ ಅದು ನಡೆಯೋದು ಸ್ವಲ್ಪ ತುಂಬ ಸ್ಲೋ. ಇವಾಗ ಅದು ನಡ್ಕೊಂಡು ಬರಬೇಕು. ಅಲ್ಲಿ ಚೆನ್ನಾಗಿ ಮೇಯ್ಬಿಟ್ಟು ಅಲ್ಲಿ ಮಲ್ಕೊಬಿಟ್ಟಿರುತ್ತೆ ನೋಡಿ. ಬಂತು, ಇವಾಗ ಕಾಣಿಸ್ತಿದೆಯಾ ಕ್ಲಿಯರಾಗಿ? ಇದೇನು ಯಾರು ಬಿಸ್ತಾರೆ? ಬಿಸ್ಕೋ. ಏನು ಹುಷಾರಿದ್ದೇನೆ ಗೈಸ್. ನಾನು ಮಾಡ್ಬಿಡ್ತೀನಿ ಅಂತನಲ್ಲ. ನನ್ನ ವಾಯ್ಸ್ ಅಲ್ಲಿಗೂ ಕೇಳಿಸುತ್ತೆ. ನಾನು ನೋಡಿದ್ದೀನಿ, ಮೊನ್ನೆ ಚೆಕ್ ಮಾಡಿದ್ದೀನಿ. ದೂರ ಇದ್ದರೂ ನನ್ನ ವಾಯ್ಸ್ ಕೇಳಿಸುತ್ತೆ ಗೈಸ್. ಅದಕ್ಕೆ ಇಲ್ಲಿ ಮಾತಾಡ್ಬೋದು. ಇದರಲ್ಲಿ ಹೆಂಗೆ ಬಿಚ್ಚೋದೇ ಗೊತ್ತಿದ್ವಲ್ಲ. ಅದು ನಾನು ಬಿದ್ದರೆ ದೊಡ್ಡ ಲಾಗ್ ಆಗುತ್ತೆ ಇವಾಗ. ಅಯ್ಯೋ, ಕೇಳಿಸ್ತಿದೆಯಾ ವಾಯ್ಸು? ಕೇಳಿಸ್ತಿರುತ್ತೆ. ಬರಪ್ಪ ಅದು. ಸೊ ಇದು ಫುಲ್ಲು ಟ್ರೈನ್ ಮಾಡಿದ್ದೀವಿ ನಾವು. ಬಿಚ್ಚಂಗೆ ಮನೆಗೆ ನಡಿಬೇಕು ಅನ್ನೋ ಥರ ನಡೆಯುತ್ತೆ ಇವಾಗ. ಇದನ್ನ ಹಿಂಗೆ ಮಾಡಿಕೊಂಡು ಫಾಲೋ ಮೀ ಕ್ಯಾಮರಾಮನ್. ಇವಾಗ ರಿಟರ್ನ್ ಆಗೋದು ಬನ್ನಿ. ಒಂದು ನೀರು ಕುಡಿದು ಇಲ್ಲ, ಸುಮ್ಮನೆ ಅರ್ಧ ಬಕೆಟ್ ನೀರು ಕುಡಿಯೋಕೆ ಇಲ್ಲಿ ಕರ್ಕೊಬಂದಿದ್ದೀನಿ. ಸ್ವಲ್ಪ ಇಷ್ಟೊಂದು ಹುಲ್ಲಿದೆ, ಇದನ್ನು ಮೇಯಿಲ್ಲ. ಅಲ್ಲಿ ತೋರಿಸು, ಅಲ್ಲಿ ಮೇಯ್. ಹುಡ್ಕೋದು ಅಂತ ಗೊತ್ತಾಗ ಅದಕ್ಕೆ ತೋರಿಸ್ಕೊಳ್ಳಿ ಪಾಪ. ಬನ್ನಿ, ಸೀದೆ ಹೋಗಿ ಗದ್ದೆಲಿ ಸಿಗೋಣ ಬನ್ನಿ. ಚಲೋ. ಇದಕ್ಕೆ ಪ್ರೊಫೆಷ್ನಲ್ ಸರಿ ಅಂತ ಅವನೇ ಕಳಿಸಿದ್ದೀನಿ. ಅವನಿಗೆ ದನ ಮೇಯ್ಸೋದ್ರಲ್ಲಿ ಪ್ರೊಫೆಷ್ನಲ್ ಅದಾನ. ಸೊ ಅವ್ನು ಆ ಕಡೆ ಕರ್ಕೊಂಡು ಬರಲಿ. ಇದು ಈ ಕಡೆ ಹೋಗ್ತಾ ಇದೆಯಲ್ಲ ಗುರು. ಇಷ್ಟೊಂದು ಕಷ್ಟ ಇದೆ. ಗದ್ದೆಯಲ್ಲಿ ಹುಲ್ಲು ಇದೆ, ಇಲ್ಲೂ ಹುಲ್ಲಿದೆ. ಸೊ ಆದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಇಲ್ಲಿ ಮೇಯ್ತಾ ಇದ್ದಾವೆ. ಇದನ್ನು ಹೆಂಗೆ ಹೋಗಿ ಟರ್ನ್ ಮಾಡಿ ಕಳಿಸ್ಬೇಕು.
ಈ ಸೌಂಡ್ ಎಲ್ಲರಿಗೂ ಗೊತ್ತಿರಬೇಕು ಗೈಸ್. ಈ ಸೌಂಡಿಗೆ ಎಲ್ಲ ಹಸುಗಳು ಓಡೋದು ಗೈಸ್. ಇಲ್ಲಿ ನೋಡಿ ಎಷ್ಟು ಹಸುಗಳಿದ್ದಾವೆ ಅಂತ. ಇದು ಬರುವಾಗ ಇವರಿಬ್ಬರು ಫೈಟಿಂಗ್ ಮಾಡ್ತಾಯಿದ್ರು, ನಾನು ನೋಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಇಲ್ಲೊಂದೆರಡಿದೆ, ಅಲ್ಲೊಂದೆರಡಿದೆ, ಅಲ್ಲೊಂದಿದೆ. ಇವು ನಮ್ಮ ಚಿಂಟು. ಸೊ ಅದರಲ್ಲಿ ನಮ್ಮದೊಂದು ಹಸು ಇದೆ. ಸೊ ಅದನ್ನು ಕರ್ಕೊಂಡು ಹೋಗೋಕೆ ಇವಾಗ ಬಂದಿರೋದು. ಆದರೆ ಅವನು ಉದ್ದಕ್ಕೆ ಬರ್ತಾನೆ. ಅಯ್ಯೋ ಟಾಮಿ ಯಾಕೆ ಗುರು, ಬನ್ನಿ ಕರ್ಕೊಂಡು ಬರ್ರಿ. ಅದಕ್ಕೆ ಅದು ಹೊಡೆಯತ್ತೆ, ಗುದ್ದಕ್ಕೆ ಬರುತ್ತೆ. ದಟ್ ಫೆಲೋ. ಒಂದು ಗಾಳಿ ಬರ್ತಾ ಇದೆ. ಇದನ್ನು ಕರ್ಕೊಂಡು ಹೋಗೋದು ಎಷ್ಟು ಕಷ್ಟ ಇದೆ ಗೊತ್ತಾ. ಇದು ನಡೆದ್ರೂ ನಡೆಯಲ್ಲ. ಚಿಂಟು ಎಲ್ಲಾಗಿಂತ ಮುಂಚೆ ಹೋಗ್ತಾನಪ್ಪ. ನೋಡಿ ಟಾಮಿ ಲಾಸ್ಟಲ್ಲಿ ಬರ್ತಾವಳೆ. ಈ ಮರದ ಕಲರ್ ನೋಡಿದ್ರೆ ರೆಡ್ ಅನ್ಕೋಬಿಟ್ಟಿದ್ದೀವಿ ಅಲ್ವಾ. ಸೊ ಅದು ಆ್ಯಕ್ಚುಲಿ ರೆಡ್ ಅಲ್ಲ, ಎಲ್ಲ ಒಣಗ್ಬಿಟ್ಟಿದೆ. ಅದು ಆ ಕಡೆ ಕಾಫಿ ಕಲರ್ ಆಗಿಬಿಟ್ಟಿರೋದು ಎಲ್ಲ ಒಣಗ್ಬಿಟ್ಟಿದೆ. ಅದು ಇತ್ತಾನೇ ಇಲ್ಲ. ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೊರಟಿದ್ದೀವಿ. ನಮ್ಮ ಮನೇಲಿ ನೋಡಿ ಇಲ್ಲಿ ಕೋಳಿ ಎಷ್ಟಿತ್ತು ಅಂದರೆ ಒಂದು 10-15 ಕೋಳಿ ಇತ್ತು. ಎಲ್ಲ ಒಂದೇ ದಿನಕ್ಕೆ ಇವನು ತಿಂದಿದ್ದಾನಂತೆ. ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಅದು ಹೆಂಗಂತ ಹೇಳ್ಕೊಡಪ್ಪ. 15 ಕೋಳಿನ ಒಂದೇ ಸಲ. ಹಾಂ, ಮತ್ತು ಇಲ್ಲಿ ಆ್ಯಂಥೋರಿಯಮ್ ಅದೆಲ್ಲ ಇದೆ. ಸೊ ಇಲ್ಲೊಂದು ರೋಸ್ ಆಗಿದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂತ. 2 to 3 ಡೇಸ್ ಆಗಬೇಕು, ಆವಾಗ ಅದು ಪ್ರಾಪರಾಗಿ ಫುಲ್ ಬರುತ್ತೆ. ಈ ಕಡೆ ಒಂದು ಸೌಂಡ್ ಕೇಳಿಸ್ತಾ ಇದೆ. ಇವಾಗ ಒಂದು ಚಿಂಟುದು ಎಂಟ್ರಿ ಆಗುತ್ತೆ ನೋಡಿ. ಚಿಂಟು ಬೈಲೆ ಬರ್ತಾನೆ ಇವಾಗ. ಚಿಂಟು ನೀರು ಕುಡಿತಾ ಇದ್ದಾನೆ. ಅವ ಬಂದ. ಬೈಲೆ ನಡಿ ಒಳಗಡೆ ನಡಿ ಒಳಗಡೆ. ಗೋ ಅಷ್ಟೇ. ಒಳ್ಳೆ ಗಾಳಿ ಬರ್ತಾ ಇದೆ. ಇವಾಗ ಒಳಗಡೆ ಹೋಗೋಣ ಬನ್ನಿ ಗೈಸ್. ಇವಾಗ ಆಟ ಆಡೋಕೆ ಹೋಗ್ತಾಯಿದ್ದೀನಿ. ಆಟ ಆಡೋಕೆ ಬಂದರೆ ಇನ್ನು ವ್ಲಾಗ್ ಮಾಡೋಕ್ಕಾಗಲ್ಲ. ಇವತ್ತು ನೈಟು ರಿಟರ್ನ್ ಬ್ಯಾಂಗ್ಳೂರು ಹೋಗ್ತಾ ಇದ್ದೀನಿ ಅಷ್ಟೇ. ಯಾವುದು ಊರು ಇದು ಮೂವಿ ನನಗೆ ಗೊತ್ತಿಲ್ಲ. ಹೆಂಗಿದೆ ವೆದರು? ಓಕೆ. ಸೊ ಬನ್ನಿ ಇವಾಗ ಡೈರೆಕ್ಟ್ ಹೋಗಿ ಹೊರಡೋಣ. ಏನು ಹೊರಡೋದು? ಜಸ್ಟ್ ಇದೇ ಶಾರ್ಟ್ಸು, ಒಂದು ಜರ್ಸಿ ಸಾಕು ಅನ್ಕೋತೀನಿ. ಇದರಲ್ಲಿ ಬೇರೆ ಯಾವುದೊಂದು ನೇಮ್ ಇದೆ. ಇದೇ ಸಾಕು. ಇನ್ನೊಂದು ಯಾವುದೆಲ್ಲ ಹಾಕ್ಕೊಳ್ಳೋದಕ್ಕಿಂತ ಇದೇ ಜರ್ಸಿ ಹಾಕೊಂಡು ಹೋಗೋದು. ಸೊ ಬೂಟ್ ಎಲ್ಲಿದೆ? ಫಸ್ಟ್ ಬೂಟ್ ತಗೊಬರ್ತೀನಿ. ಇಲ್ಲಿ ಒಂದು ನಿಮಿಷ. ಇಲ್ಲಿಂದ ಕಾಣಿಸ್ತಿದೆಯಾ? ಸೊ ಬೂಟಲ್ಲಿ ಏನಂದರೆ ಇದೆ, ಇದು 2 ದಿನ ಇದೇ ಹಾಕಿದ್ದೀನಿ. ಏನು ಮಾಡೋದು, ಇವತ್ತು ಇದೇ ಹಾಕ್ತೀನಿ. ಒಂದು ದಿನಕ್ಕಾಗಿ ಹೊಸ ತಗೊಂಡು ಸುಮ್ಮನೆ ಒಗೆಯೋದಕ್ಕಷ್ಟೇ ಯಾಕೆ ಇದನ್ನೇ ಹಾಕೋದು. ನನ್ನ ಬೂಟ್ ನೋಡಿ ಈ ಥರ ಇದೆ. ಸೊ ಇದು ಆಲ್ಮೋಸ್ಟು ಕೆಳಗಡೆ ಏನಾಗಿದೆ, ಸ್ವಲ್ಪ ಇಲ್ಲಿ ಎದ್ದೋಗಿದೆ ನೋಡಿ. ಇಲ್ಲಿ ಕಿಂಗ್ ಅಂತ ಈ ಬೂಟ್ ಹೆಸರು. ಕಿಂಗ್ ಇದು ಯಾವುದೋ ಜೆನೆಸಿಸಲ್ಲಿ ಬರುತ್ತಾ? ಜೆನೆಸಿಸಲ್ಲಿ ಏನಾಗ್ತದು? ಫೆಲೋದಲ್ಲಿ ಕಿಂಗು. ಬನ್ನಿ ವೇರ್ ಮಾಡ್ಕೊಂಡು ಸಿಗ್ತೀನಿ. ಸೊ ಇವಾಗ ಬೂಟ್ ಹಾಕ್ಕೊಂಡಿದ್ದೀನಿ ನೋಡಿ, ಹಿಂಗೆ ಕಾಣಿಸುತ್ತೆ. ಇವಾಗ ಏನು ಟೈಮ್ ಆಗಿದೆ, ಡೈರೆಕ್ಟ್ ಹೋಗ್ಬಿಡೋದ? 5:13. ಸೊ ಡೈರೆಕ್ಟ್ ಹೋಗೋದೆ. ಇನ್ನು ಹೋಗಿ ಬಂದು ಮತ್ತೆ ಸಿಗ್ತೀನಿ. ಮತ್ತೆ ಅಂದರೆ ಇನ್ನೊಂದು 5 ಗಂಟೆ 6 ಗಂಟೆ ಅಲ್ಲ, ಇವಾಗಲೇ 5 ಗಂಟೆ ಆಗಿದೆ. ಒಂದು 6-7 ಗಂಟೆಗೆ ಸಿಗ್ತೀನಿ ನೋಡಿ. ಈ ಥರ ಇದೆ. ಮತ್ತೆ ಒಂದು ವ್ಲಾಗ್ ಮಾಡ್ತೀನಿ, ನನಗೂ ಡೌಟೇ. ಸೊ ನೋಡೋಣ, ಆದರೆ ಮಾಡೋಣ ಅಂತಿದ್ದೀನಿ. ಇದು ಯಾಕಿದಾಗೆ ಕ್ಲೋಸ್ ಆಗ್ತಿದೆಯಲ್ಲ, ಒಂದು ಮಾಡ್ತೀನಿ. ಸ್ವಲ್ಪ ಟ್ರೈ ಮಾಡೋಣ. ಒಂದು 7 ಗಂಟೆ ಅಂದರೆ ರಾತ್ರಿ ಆಗಿಬಿಟ್ಟಿರುತ್ತೆ, ಫುಲ್ ಕತ್ಲು. ಇದು ಆಟೋಮೆಟಿಕ್ ಕ್ಲೋಸ್ ಆಗ್ತಿದೆಯಲ್ಲ. ಸಿ ಯು ಲೇಟರ್. ಫೋನ್ ಚಾರ್ಜ್ಗೆ ಇಟ್ಟಿದ್ದೀನಿ. ಫೋನ್ ಚಾರ್ಜ್ ಆಗಲಿ, ಗೋಪುರ ಹಂಗೆ ಇಟ್ಟಿರ್ತೀನಿ. ಚಾರ್ಜ್ ಏನು ಬೇಡ. ಚಿಂಟೂರು ಮಾಡ್ಕೊಂಡವನೇ. ನಮ್ಮ ದೇವದಾಸ ಗೊತ್ತಿಲ್ಲ, ಇಲ್ಲೊಬ್ಳು ಮಾಡ್ಕೊಂಡವಳೆ. ನಿದ್ರೆ ಫುಲ್ ನಿದ್ರೆ. ಇವಾಗ ಡೇಟು ನಿಮಗೆ ಇಲ್ಲಿ ಕನ್ಫರ್ಮೇಷನ್ ಡೇಟ್. ಇವತ್ತು ಶುಕ್ರವಾರ ಅಲ್ವಾ? 22 ಹೌದು, 22 ಡೇಟು ಮೇ 2026. ಯಾಕಿದ್ರಲ್ಲಿ ಹೇಳ್ತಿದ್ದೆ ನನಗೂ ಗೊತ್ತಿಲ್ಲ. ಸೊ ಇವಾಗ ಗೋಪುರ ಇಟ್ಟು ಹೋಗೋದೆ. ಮೆಸೇಜ್ ಒಂದು ಸಲ ನೋಡ್ಬಿಟ್ಟು ಹೋಗ್ತೀನಿ. ಇಲ್ಲಿ ಮೆಸೇಜ್ ಏನಾದರೂ ಬಂದಿದೆಯಾ? ಇಲ್ಲ, ಆಲ್ರೆಡಿ ಬಾ ಅಂದವ್ರೆ. ಸೊ ಒಂದು ಚೆಕ್ಕಿಂಗ್ ಬೇಕಲ್ಲ ಅಂತ ನೋಡೋಣ ಅಪ್ಡೇಟ್ಸು. ಸೊ ಇವಾಗ ಒಂದು ರೀಲು ಅಪ್ಲೋಡ್ ಮಾಡಿದ್ದೀನಿ. ಬಾ ಅಂತ ಹಾಕೋನೆ
ಅವಾಗ ಆಲ್ರೆಡಿ ಹೊರಟಿರ್ತಾರೆ. ಸೊ ನಾನು ಇವಾಗ ಅವಾಗ ಹೊರಡದೆ ಇಲ್ಲಿ ಒಂದು ಸಲ ರೀಲು ಏನಾಗಿದೆ ಅಂತ ರೀಚ್ ಒಂದು ಸಲ ಚೆಕ್ ಮಾಡಿಬಿಡ್ತೀನಿ ಅಂತ. 150 ಅಷ್ಟೇನಾ? ಅಂದರೆ ಅದು ಟೈಮಿಂಗ್ ಏನು ಗೊತ್ತಾ, ಪರ್ಫೆಕ್ಟ್ ಟೈಮಿಂಗ್ ಆಗಬೇಕು. ಇವತ್ತು ಏನೋ ಕ್ಲಿಕ್ ಆಗಿಬಿಡ್ತು. ಪರವಾಗಿಲ್ಲ, ಒಂದು ಲೈಕು ಒಂದು 5 ಲೈಕ್ ಬಂದಿದೆ ಅಷ್ಟೇ. ಸೊ ಇದಿಲ್ಲ ಆಗಲಿ, ಚಾರ್ಜ್ ಐತೆ ಇರಲಿ. 5 ಗಂಟೆ 8 ನಿಮಿಷ ಹೊರಡೋಣ. ಸಿ ಯು ಎಕ್ಸಾಕ್ಟ್ಲಿ ನೈಟ್ ಬಂದು ಸಿಗ್ತೀನಿ. ಬಾಯ್. ಪೆಟ್ರೋಲ್ ಉಂಡ ಮಣ್ಣಿ ಓಟ್ ಪತ್ಯಾ ಟಾಟಾ.